ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹುಡುಗಿ ಬರಕ್ ಒಪ್ತಾ ಇಲ್ವಾ? ಅಲ್ಲ, 1 ಲಕ್ಷ ತಗೊಂಡು ಒಪ್ಪಿಸ್ತೀನಿ ಅಂತ ಹೇಳ್ದೆ ತಾನೆ? ಹೌದು ಸರ್ ಹೇಳಿದ್ದೆ, ಆದ್ರೆ ಆ ಹುಡುಗಿ ನಿಮ್ಮನ್ನ ನೋಡೋದಕ್ಕೆ ಒಪ್ತಾ ಇಲ್ಲ ಸರ್. ಅಲ್ಲಯ್ಯ, ನಮ್ಮನ್ನ ನೋಡಕ್ಕೆ ಅವಳು ಒಪ್ಲಿಲ್ಲ ಅಂದ್ಮೇಲೆ ಅವಳನ್ನ ಹೇಗಯ್ಯ ನಮಗ್ ಮಾರ್ತೀಯ? ನಿನಗೆ ಆ ಕೆಪಾಸಿಟಿ ಇಲ್ಲ ಬಿಡು. ಏನ್ ಸರ್ ನನ್ನ ಕೆಪಾಸಿಟಿ ಬಗ್ಗೆ ಮಾತಾಡೋದು ನೀವು? ನೋಡಿ, ನನ್ನ ಕೆಪಾಸಿಟಿ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಹುಡ್ಗಿನ್ ಸೇಲ್ ಮಾಡೋ ನಿನಗೆ ಎಷ್ಟು ಪೊಗರು ಇರ್ಬೇಕಿದ್ರೆ ಹುಡ್ಗಿನ್ ಪರ್ಚೇಸ್ ಮಾಡೋ ನಮ್ಗೆ ಎಷ್ಟು ಇರ್ಬೇಕು? ಕೊಡ ಅಡ್ವಾನ್ಸ್ ದುಡ್ಡನ್ನ. ಸರ್ ಅದು ಕೊಡಯ್ಯ, ಇದು ನನ್ನ ದುಡ್ಡು. ಯಾರ್ಯಾರದ್ರೂ ಕರ್ಕೊಂಬರ್ತೀಯ, ಮೊದಲು ನೀವು ಹೋಗಿಬೇಕು. ನೋಡು, ನಿನ್ನಿಂದ ನನ್ನ ಮರ್ಯಾದೆ ಹೋಯ್ತು. ಡೀಲ್ ಮಾಡೋ ಯೋಗ್ಯತೆ ಇಲ್ಲ ಅಂದಮೇಲೆ ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬೇಡ. ಅಂತೂ ಇಷ್ಟು ವರ್ಷಕ್ಕಾದ್ರೂ ನಾನು ನೆನಪು ಮಾಡ್ಕೊಂಡು ಬಂದಿಯಲ್ಲ, ತುಂಬಾ ಖುಷಿ ಆಯ್ತು ಕಣೆ. ಏನ್ ಮಾಡೋದು, ಆ ಕೆಲಸ ಈ ಕೆಲಸ ಅಂತ ಬ್ಯುಸಿ ಇದೆ. ಈಗ ಟೈಮ್ ಸಿಕ್ತು. ಕೂತ್ಕೊಳ್ಳಿ. ಮದ್ವೆ ಕರೆಯೋಣ ಅಂದ್ರೆ ಅರ್ಜೆಂಟಲ್ಲಿ ಆಗೋಯ್ತು. ಅದು ನಾವು ಅನ್ಕೊಂಡಂಗೂ ಆಗ್ಲಿಲ್ಲ. ಅದಕ್ಕೆ ರಿಸೆಪ್ಷನ್ ಕರೆಯಕ್ ಬಂದಿದೀವಿ. ಮಿಸ್ ಮಾಡದೆ ಎಲ್ರು ಬರ್ಬೇಕು. ಸರಿ, ಕೈ ತೊಳ್ಕೊ ಬನ್ನಿ. ಕೈ ಚೆನ್ನಾಗೇ ಇದೆಯಲ್ಲಮ್ಮ. ನಮ್ ಕಡೆ ಊಟಕ್ಕೆಲ್ಲ ಹೀಗೆ ಹೇಳೋದು. ಏನು ಬೇಡ ಸರೋಜ, ಇಷ್ಟ ಇಲ್ಲ ಅಂದ್ರು ಆ ಮನೆಯಲ್ಲಿ ಫೋರ್ಸ್ ಮಾಡಿ ತಿನ್ನಿ ಅಂದ್ರು. ಅದಕ್ಕೆ ತಿಂದು ಬಂದಿದೀವಿ. ಈಗೇನು ಬೇಡ. ಕಾಫಿನಾದ್ರೂ ತರ್ತೀನಿ, ಬೇಡ ಅನ್ಬಾರ್ದು. ಸರಿ ಆಯ್ತು. ಹಲೋ 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 ಸರ್, ಇಲ್ಲಿ ನೆಟ್ವರ್ಕ್ ಇಶ್ಯೂ ಇರುತ್ತೆ. ಮಳೆಗಾಲ ಅಲ್ವಾ, ಆಚೆ ಸಿಗುತ್ತೆ ನೋಡಿ. ಹಾ ಸರಿ. ಆ ನರಸಿಂಹ ನಮ್ ಕಾರಿಗೆ ಬಂದು ಡಿಕ್ಕಿ ಹೊಡೆದಾಗ್ಲೇನೆ ಅವನು ನಾವು ಒದ್ದು ಒಳಗಾಕಿ ಅಂತ ಹೇಳ್ತಿದ್ದೆ. ಏನ್ ಮಾಡೋದು, ನಮ್ಮವರೆಲ್ಲ ಅಲ್ಲೇ ಇದ್ರು. ಏನಾದ್ರೂ ಅನ್ಕೊಂತಾರೆ ಅಂತ ಸುಮ್ಮನಾದೆ. ಅವನನ್ನ ಎಳ್ಕೊಂಡು ಹೋದಾಗ ನನಗೆ ತುಂಬಾ ಖುಷಿಯಾಗಿತ್ತು. ಮತ್ ಬಿಟ್ಬಿಟ್ರಂತೆ. ಮದ್ವೆ ಮನೆಯಲ್ಲಿ ನಮ್ ಚಿರುಗೆ ಮಚ್ಚ ತೋರ್ಸಿದ್ನಂತೆ. ಅವನನ್ನ ಕಂಡ್ರೆ ನನ್ಗೆ ಇರಿಟೇಟ್ ಆಗುತ್ತೆ. ಹೋಗ್ಲಿ ಬಿಡಿ, ಆಗಿದ್ದಾಗೋಯ್ತು. ಇನ್ನೊಂದ್ಸರಿ ಚಾನ್ಸ್ ಸಿಕ್ಕಿದ್ರೆ ಒದ್ದು ಒಳಗಾಗ್ತೀನಿ. ಹಾಗೆ ನೋಡಕ್ ಹೋದ್ರೆ ನಮ್ಮಿಬ್ರಿಗೆ ಅವ್ರ ಮನೆಯವ್ರು ಕಂಡ್ರೆ ಆಗೋದೇ ಇಲ್ಲ. ನೀವು ರಿಸೆಪ್ಷನ್ಗೆ ಬಂದ್ರೆ ಅವ್ರ ಮನೆ ಮರ್ಯಾದೆ ತೆಗಿಯೋ ಕೆಲಸನಾದ್ರೂ ಮಾಡ್ಬೋದು. ನನಗೆ ಇನ್ನೊಬ್ರು ಮನೆ ಮರ್ಯಾದೆ ತೆಗೆಯೋದು ಅಂದ್ರೆ ಬಹಳ ಇಷ್ಟ. ಅದರಲ್ಲೂ ಜಯರಾಮನ್ ಮನೆ ಮರ್ಯಾದೆ ತೆಗೆಯೋದಂತೂ ಇನ್ನೂ ಇಷ್ಟ. ಆ ಕ್ಷಣಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಏನ್ ಮಾಡೋದು ಅಂತ ಯೋಚನೆ ಮಾಡೋಣ. ಎಷ್ಟೇ ಆಗ್ಲಿ ನೀವು ಇನ್ಸ್ಪೆಕ್ಟರ್. ನೀವು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಖಂಡಿತ ಮಾಡ್ತೀನಿ. ಆ ಜಾಗದಲ್ಲಿ ನೆಟ್ವರ್ಕ್ ಸಿಕ್ತು. ತೊಳಿ, ಕಾಫಿ ತೊಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಿಸ್ ಮಾಡಿದ್ರೆ ರಿಸೆಪ್ಷನ್ಗೆ ಎಲ್ರು ಬರ್ಬೇಕು. ನೀನ್ ಕರ್ದಿದ್ಯಾ ಅಂದ್ಮೇಲೆ ಬರ್ದೇ ಇರಕ್ಕಾಗತ್ತೇನೆ? ಖಂಡಿತ ಬರ್ತೀನಿ. ಹೌದು, ನಿಮ್ ಮಗಳಲ್ಲಿ ಕಾಣಿಸ್ತಾನೆ ಇಲ್ಲ. ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದಾಳೆ. ಸರಿ ಸರಿ, ಅವಳನ್ನು ಜೊತೆಲಿ ಕರ್ಕೊಂಡೇ ಬರ್ಬೇಕು. ಸರಿ ಕಣೆ, ಖಂಡಿತ ಕರ್ಕೊಂಡ್ ಬರ್ತೀನಿ. ನಾವಿನ್ನು ಹೊರಡ್ತೀವಿ. ಬರ್ತೀವಿ. ಹೋಗ್ಬನ್ನಿ. ನೀನು ಮಾಡೋ ಹಠದಿಂದ ಇವತ್ತು ನಿನಗೆ ಸಿಗ್ಬೇಕಾಗಿರೋ ಚಾನ್ಸ್ ಮಿಸ್ ಆಗಿ ಹೋಗಿದೆ ಜಾನು. ಅದು ಅಲ್ಲದೆ ಬಂದವ್ರ ಮುಂದೆ ನನ್ನ ಮಾನ ಮರ್ಯಾದೆ ಹೊರಟೋಯ್ತು. ನನಗೆ ಚಾನ್ಸ್ ಮಿಸ್ ಆಯ್ತು ಅನ್ನೋದಕ್ಕಿಂತ ನಿಮ್ ಮಾನ ಮರ್ಯಾದೆ ಹೋಯ್ತು ಅಂತಾನೆ ನಿಮಗೆ ಹರ್ಟ್ ಆಗಿದೆ ಅಲ್ವಾ? ಹೌದು, ನಿನಗೆ ಹೇಗ್ ಬೇಕು ಹಾಗ ಅನ್ಕೋ. ಕರ್ಸ್ದವ್ರೆಲ್ಲ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ನಿನಗೆ ನೀನು ಡಿಸೈಡ್ ಮಾಡ್ಕೊಟ್ರೆ ನಾನು ಯಾಕೆ ಕರ್ಸ್ಬೇಕು? ಕರ್ಸ್ಬೇಡಿ ಬಿಡಿ. ಓಹ್ ಶಬ್ಬಾಷ್. ಆಗಿದ್ರೆ ಇನ್ಮೇಲೆ ನಿನ್ ರೂಟ್ ನೀನೇ ನೋಡ್ಕೋತಿ ಅಂತ ಆಯ್ತು. ಹಾ, ನೋಡ್ಕೋತಿದ್ದೆ. ಅವತ್ ನಾನೇ ತಾನೇ ಮನೆ ಬಿಟ್ಟು ಹೊರಟಿದ್ದು. ನೀವೇ ಅಲ್ವಾ ನನ್ ಕಾಲ್ ಹಿಡಿದು ತಡೆದಿದ್ದು. ಅಂದ್ರೆ ಬಿಟ್ರೆ ಈಗ್ಲೂ ಹೋಗ್ತಿ ಅಂತ ಆಯ್ತು. ನನ್ ಕೆರಿಯರ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಇಲ್ಲೇ ಗೊತ್ತಾಗ್ತಿದೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಂತ. ನಂಬಿಕೆ ಇದ್ದಿದ್ದಕ್ಕೆ ಇಷ್ಟ ದಿನ ಇಲ್ಲಿದ್ದು. ಏನು ಏನ್ ನಿನ್ ಮಾತಿನ ಅರ್ಥ? ಇನ್ಮೇಲೆ ಇರಕ್ಕಾಗಲ್ಲ ಅಂತನಾ? ನನ್ನಿಂದ ನಿಮಗೆ ಕಷ್ಟ ಆಗ್ತಿದೆ ಅಂತಂದ್ರೆ ನಾನು ಇಲ್ಲಿರಲ್ಲ ಬಿಡಿ. ಆಯ್ತು ಹೋಗು, ಈಗಲೇ ಊರ್ ಬಸ್ ಹತ್ತಿಸ್ತೀನಿ, ಹೊಟ್ಟೋಗು. ನಿಮ್ಮ ಅಪ್ಪನ ಫೋನ್ ಮಾಡಿ ಹೇಳ್ತೀನಿ, ಹೋಗು.
ಮಾಡ್ತಿದ್ದೀರಾ? ಯಾಕೆ ನಮ್ಮ ಅಪ್ಪನ ಕಾಲ್ ಮಾಡ್ತಿದ್ದೀರಾ? ಈಗ ತಾನೇ ಹೇಳ್ದಲ್ಲ ನನ್ನ ಮೇಲೆ ನಂಬಿಕೆ ಇಲ್ಲ, ಇಲ್ಲಿ ಇರಕ್ಕಾಗಲ್ಲ ಅಂತ. ನೋಡ್ ಜಾನು, ನಿನ್ನನ್ನ ಎಲ್ಲಿಂದ ಕರ್ಕೊಂಡ್ ಬಂದಿದ್ನೋ ಅಲ್ಲಿಗೆ ಸೇರಿಸ್ತೀನಿ. ಫೋನ್ ಬಂತು. ಅರವಿಂದ್ ಹೇಳಿದ್ದಾನೆ, ಫೋನ್ ರಿಂಗ್ ಆದ್ರೂ 15 ಕೌಂಟ್ ಹೇಳೋವರೆಗೂ ಫೋನ್ ಪಿಕ್ ಮಾಡಬೇಡ ಅಂತ, ಪಿಕ್ ಮಾಡಿದ್ರು ಮಾತಾಡಬೇಡ ಅಂತ. ಓಕೆ, 1 2 ನಿಮ್ಮ ಅಪ್ಪಂಗೆ ಹೇಳ್ತೀನಿ ಬಂದು ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ ಅಂತ. ಪ್ಲೀಸ್ ಅರವಿಂದ್, ಕಾಲ್ ಕಟ್ ಮಾಡಿ ಅರವಿಂದ್. 9 10 ಇವತ್ತು ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ ನಾನು. ಅಯ್ಯೋ, ಕೊಡಿ ಅರವಿಂದ್. 15 ಕಟ್ ಮಾಡ್ಬಿಟ್ನಲ್ಲ. ಏನ್ ಮಾಡ್ತಿದ್ದಾನೆ ಅವನು? ಕಾಲ್ ಕಟ್ ಆದ್ರೆ ರಿಟರ್ನ್ ಕಾಲ್ ಮಾಡ್ತೀನಿ ಅಂತ ಹೇಳ್ದ, ಮಾಡ್ತಾನೆ ಇಲ್ವಲ್ಲ. ಇರ್ಲಿ ಬಿಡು, ನಾನೇ ಮಾಡ್ತೀನಿ. ನೋಡಿ, ಅಪ್ಪನೇ ಕಾಲ್ ಮಾಡ್ತಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಅರವಿಂದ್. ಅವ್ರು ಹೇಗೋ ನನ್ನ ಮರ್ತಿರ್ತಾರೆ, ಮತ್ತೆ ಅವ್ರಿಗೆ ನೆನ್ಪು ಮಾಡ್ಬೇಕಾ? ನನಗೆ ಮನೆಗೆ ಹೋಗಕ್ ಇಷ್ಟ ಇಲ್ಲ ಅರವಿಂದ್. ಹಾಗಂತ ನಿನ್ನನ್ನು ಎಲ್ಲೆಲ್ಲೋ ಕಳ್ಸಕ್ಕಾಗಲ್ಲ ಜಾನು. ಕಾಲ್ ಕಟ್ ಆಯ್ತಲ್ಲ, ಮೋಸ್ಟ್ಲಿ ಇದು ಅವನದೇ ಪ್ಲಾನ್ ಇರಬೇಕು. ಸರಿ, ನಾನು ಎಲ್ಲೆಲ್ಲೂ ಹೋಗಲ್ಲ. ಇಲ್ಲೇ ಇರ್ತೀಯಾ? ನಿಮ್ ಜೊತೆನೆ ಇರ್ತೀನಿ. ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.